ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನೋಡಿ ಈ ರೀತಿ ಡಿಸೈನ್ ತೊಗೊಂಡು ಬಂದಿದ್ದೀನಿ. ಈ ರೀತಿ ಸಪ್ರೇಟಾಗಿ ರೆಡಿ ಮಾಡಿಬಿಟ್ಟು ಸ್ಯಾರಿಗೆ ನೀವು ಅಟ್ಯಾಚ್ ಮಾಡ್ಬೋದು. ಅದೇ ಈ ರೀತಿ ತುಂಬ ಈಸಿ ಇದೆ, ಬಿಗಿನರ್ಸ್ ಕೂಡ ಮಾಡ್ಬೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ ಈ ರೀತಿ ರಿಂಗ್ ತೊಗೊಂಡಿದ್ದೀನಿ. ಮಾಮೂಲಿ 6 ಎಳೆ ದಾರ, ನೀಡಲ್ ಬಂದು 11 ನಂಬರ್ ತೊಗೊಂಡಿದ್ದೀನಿ. ಸೊ ಫಸ್ಟು ಈ ರೀತಿ ಥ್ರೆಡ್ಡನ್ನು ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ರಿಂಗಲ್ಲಿ ಲಾಕ್ ಮಾಡಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಈ ಥ್ರೆಡ್ಡನ್ನು ಹೀಗೆ ಜೊತೆಗೆ ಇಟ್ಕೊಂಡು ಕೆಳಗಡೆ ಥ್ರೆಡ್ಡನ್ನು ಪೂರ್ತಿ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಬೇಕು. ಫುಲ್ ರಿಂಗು ಕೂಡ ಸಿಂಗಲ್ ಕ್ರೋಶ. ಬಟ್ಟು ಸಿಂಗಲ್ ಕ್ರೋಶ ಒಂದೇ ರೀತಿ ಹಾಕ್ಕೊಳ್ಳಿ, ಅಂದರೆ ಕೌಂಟ್ ಮಾಡಿ ಹಾಕ್ಕೊಳ್ಳಿ. ಎಲ್ಲ ರಿಂಗಿಗೂ ಸೇಮ್ ಡಿಸೈನ್ ಬರಬೇಕು. ಓಕೆ ನೋಡಿ, ಈ ರೀತಿ ಫುಲ್ ರಿಂಗಿಗೆ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ಬಟ್ ಕೌಂಟ್ ಮಾಡಿ ಹಾಕ್ಕೊಳ್ಳಿ ಎಲ್ಲ ರಿಂಗಲ್ಲೂ, ಆಗ ಸೇಮ್ ವರ್ಕ್ ಬರುತ್ತೆ. ಮತ್ತು ಒಂದರಲ್ಲಿ ಹೆಚ್ಚು ಒಂದರಲ್ಲಿ ಕಮ್ಮಿ ಆದರೆ ಚಿಕ್ಕದು ದೊಡ್ಡದು ಆಗ್ತದೆ. ಸೊ ಹಾಗಾಗಿ ಇದೇ ರೀತಿ ಫುಲ್ ರಿಂಗಿಗೂ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಹೋಗಿ. ಇದು ಸ್ಟಾರ್ಟಿಂಗ್ ಥ್ರೆಡ್ ಇದೆಯಲ್ಲ, ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ 15 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಆಗ್ತದೆ ಎಷ್ಟು ಬೇಕಾದರೂ ಹಾಕ್ಕೋಬೋದು. ಇಲ್ಲಿ ನೋಡಿ, ಈ ಫಸ್ಟ್ ಚೈನಲ್ಲಿ ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಂಡು, ನೆಕ್ಸ್ಟು 1 2 ಚೈನ್ ಹಾಕಿ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಪಕ್ಕದ ಚೈನಲ್ಲಿ 1 ಡಬಲ್ ಕ್ರೋಶ ಹಾಕ್ಕೋಬೇಕು. ಓಕೆ, ಡಬಲ್ ಕ್ರೋಶ ಆದಮೇಲೆ ಮತ್ತೆ 1 2 3 ಚೈನ್ ಹಾಕಿ ಇದೆರಡು ಕಂಬಗಳ ಮಧ್ಯ ಗ್ಯಾಪ್ ಇದೆಯಲ್ಲ, ಇಲ್ಲಿ ಲಾಕ್ ಮಾಡಬೇಕು. ಇದೊಂದು ಪಿಕೋ ಡಿಸೈನ್ ರೆಡಿ ಆಗುತ್ತೆ. ಇಲ್ಲಿ ನಾನು ಬೀಡ್ಸ್ ಆ್ಯಡ್ ಮಾಡ್ತೇನೆ. ಓಕೆ, ನಾನಿಲ್ಲಿ ಸ್ಮಾಲ್ ಸೈಜ್ದು ಬೀಡ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆ, ಇದು ಆ್ಯಡ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಪಕ್ಕದ ಚೈನಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇಲ್ಲಿ 1 2 3 ಚೈನ್ ಹಾಕಿ ಈ ಗ್ಯಾಪ್ ಇದೆಯಲ್ಲ, ಈ ಡಬಲ್ ಕ್ರೋಶ ಹಾಕಿರೋ ಗ್ಯಾಪು ಇಲ್ಲಿ ಬಂದು ಲಾಕ್ ಮಾಡ್ಕೋಬೇಕು. ಇಲ್ಲಿ ಪಿಕೋ ಡಿಸೈನ್ ರೆಡಿ ಆಯಿತು. ಮತ್ತು ಥ್ರೆಡ್ ಸ್ವಲ್ಪ ಮುಂದೆ ತೊಗೊಂಡು ಬೀಡ್ ಆ್ಯಡ್ ಮಾಡ್ಕೋತೀನಿ. ಮತ್ತು ಇಲ್ಲಿಂದ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋತೀನಿ. ಮತ್ತು ಇಲ್ಲಿ 1 2 3 ಚೈನ್ ಹಾಕ್ಕೊಂಡು
ಈ ಗ್ಯಾಪಲ್ಲಿ ಒಂದು ಪಿಕೋ ಡಿಸೈನ್ ರೆಡಿ ಮಾಡಿ ಇಲ್ಲಿ ಒಂದು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ಪಕ್ಕದ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ತೀನಿ. ಇಲ್ಲಿ ಮತ್ತೆ ಡಬಲ್ ಕ್ರೋಶೆ ರೆಡಿ ಮಾಡಿಕೊಂಡು ಮತ್ತೆ 1 2 3 ಚೈನ್ ಹಾಕಿ ಮತ್ತು ಈ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಇಲ್ಲಿಂದ ಇಲ್ಲಿ ಬೀಡ್ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದ ಚೈನಲ್ಲಿ ಮತ್ತು ಇನ್ನೊಂದು ಡಬಲ್ ಕ್ರೋಶೆ ಎಷ್ಟಾಗತ್ತೆ ಅಷ್ಟು ನೀಟಾಗಿ ಟೈಟಾಗಿ ಮಾಡ್ಕೊಳ್ಳಿ. ಮತ್ತು 1 2 3 ಚೈನ್ ಹಾಕಿ ಈ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತು ಡಬಲ್ ಕ್ರೋಶೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಪಕ್ಕದ ಚೈನಲ್ಲಿ ಎಲ್ಲೂ ಚೈನ್ ಸ್ಕಿಪ್ ಮಾಡಬೇಡಿ, ಪಕ್ಕದ ಚೈನಲ್ಲಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿಂದ 1 2 3 ಚೈನ್ ಹಾಕಿ ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಬೀಡ್ ಆ್ಯಡ್ ಮಾಡಿಕೊಂಡು ಇಲ್ಲಿಂದ ಮತ್ತೆ ಪಕ್ಕದ ಚೈನಲ್ಲಿ ಡಬಲ್ ಕ್ರೋಶೆ ಹಾಕಿ ಹೀಗೆ ಪೂರ್ತಿ ಡಿಸೈನು ಕಂಟಿನ್ಯೂ ಮಾಡಿ. ತುಂಬ ಈಸಿ ಇದೆ. ಓಕೆ, ಇದೇ ರೀತಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಫುಲ್ ಕಂಪ್ಲೀಟ್ ಆಯಿತು. ಇಲ್ಲಿ ಎಂಡಲ್ಲಿ ಇನ್ನೊಂದು ಚೈನ್ ಇದೆ ನೋಡಿ. ಓಕೆ, ಇಲ್ಲಿ ಬೀಡ್ ಆ್ಯಡ್ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಈ ಲಾಸ್ಟ್ ಚೈನಲ್ಲಿ ಜಸ್ಟ್ ಒಂದು ಡಬಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ಇಲ್ಲಿ ಡಿಸೈನ್ ಮಾಡೋದು ಬೇಡ. ಈ ಚೈನ್ ಇದೆಯಲ್ಲ, ಈ 3ನೇ ಚೈನು ಇಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಂಡ್ರೆ ಡಿಸೈನ್ ಕಂಪ್ಲೀಟ್ ಆಗ್ತದೆ. ಓಕೆ, ಒಂದು 3 ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಹೀಗೆ ಗಮ್ ಹಾಕಿ ಗ್ಲೂ ಹಾಕಿ ಗಮ್ ಮಾಡ್ಕೊಳ್ಳಿ. ಸೊ ಇದು ಹೀಗೆ ಪ್ಲೈನ್ ಆಗ್ತದೆ ಅಂತ ಹೇಳಿ ನಾನು ಈ ರೀತಿ ಬೀಡ್ಸ್, ಫ್ಲವರ್ ಬೀಡ್ಸ್ ನಾನು ಮಿಡ್ಲಲ್ಲಿ ಹಾಕಿದ್ದೀನಿ. ಸೊ ನೀವು ಬೇರೆ ಥರ ಬೀಡ್ಸ್ ಬೇಕಾದರೂ ಹಾಕೋಬೋದು. ಓಕೆ, ಇದನ್ನು ಸಹ ನಾನು ಹೀಗೆ ಇದಕ್ಕೆ ಗಮ್ ಮಾಡಿ ಜಸ್ಟ್ ಗಮ್ ಮಾಡಿದ್ದೀನಿ ಅಷ್ಟೇ. ಬೇರೆ ರೀತಿ ಬೀಡ್ಸ್ ಬೇಕಾದರೂ ನೀವು ಹಾಕ್ಕೊಬೋದು. ಓಕೆ, ಪ್ಲೈನ್ ಆಗ್ತದೆ ಅಂದ್ಕೊಂಡು ನಾನು ಈ ರೀತಿ ಮಾಡಿದ್ದೀನಿ ನೋಡಿ. ಫೈನಲಿ ಹೀಗೆ ಬರುತ್ತೆ. ಸೊ ತುಂಬ ಈಸಿ ಇದೆ ಮತ್ತು ಡಿಫ್ರೆಂಟಾಗಿದೆ. ಸೊ ನೀವೊಂದು ಸರಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು
ಸಪೋರ್ಟ್ ಮಾಡಿ. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು. ನೋಡಿ, ಫೈನಲಿ ಹೀಗೆ ಕಾಣಿಸುತ್ತೆ. ಸ್ಯಾರಿಗೆ ನೀವು ಮಾಮೂಲಿ ಕಾಟನ್ ಥ್ರೆಡ್ ಮತ್ತು ನೀಡಲ್ ತೊಗೊಂಡು ಬ್ಯಾಕ್ ಸೈಡಿಂದ ಹೀಗೆ ಸ್ಟಿಚ್ ಮಾಡಿದ್ರೆ ಆಯಿತು. ನಿಮಗೆ ಯಾವ ಮೆಸರ್ಮೆಂಟಲ್ಲಿ ಬೇಕು ಮತ್ತು ಹೇಗೆ ಸ್ಟಿಚ್ ಮಾಡಬೇಕು ನೋಡ್ಕೊಂಡು ನೀವು ಮಾಡ್ಕೊಬೋದು. ಈ ರೀತಿ ಮಾಡ್ಬೋದು, ಇನ್ನೂ ಸ್ವಲ್ಪ ಮೇಲೆ ಇಟ್ಟುಬಿಟ್ಟು ಮಾಡ್ಬೋದು. ಸೊ ನಿಮಗೆ ಹೇಗೆ ಇಷ್ಟ ಆಗ್ತದೆ ಹಾಗೆ ಮಾಡ್ಕೊಳ್ಳಿ. ಫೈನಲಿ ಹೀಗೆ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಓಕೆ, ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.